ಹಿಂದೂ ಸಮಾಜ ಒಟ್ಟಿಗೆ ಅವಳದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ. ಮಾಲಿಂಗೇಶ್ವರನ ಆಶೀರ್ವಾದಗಳು ಮತ್ತೆಲ್ಲ ಪರಿವಾರ ನಿಪುಣರೆಲ್ಲ ಪ್ರಾಮಾಣಿಕವಾಗಿ ಹಿಂದೂ ಸಮಾಜ ಒಟ್ಟಿಗೆ ಅವಳನ್ನು ಕೆಲಸ ಮಾಡ್ತಾರೆ. ಬಿ ಜೆ ಪಿದ ಜವಾಬ್ದಾರಿಯಿಂದ ಬೈಬೇಕು. ಜವಾಬ್ದಾರಿ ಪ್ರಕಾರ ಪ್ರಾಮಾಣಿಕವಾಗಿ ಹಿಂದೂ ಸಮಾಜ ಒಟ್ಟಿಗೆ ಆದ ನಮ್ಮ ಮಾತೆಲ್ಲ ದೇಶದ ಒಳಗೆ ಕೆಲಸ ಮಾಡ್ತಾರೆ. ಉದ್ದೇಶ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಅಂಡ ಗೋಡೆ ಯಾನು ಶ್ರೀನಿವಾಸ ಕಲ್ಯಾಣ ಕರ್ಪೊರೇಟ್ ಸಮಯ ಗೇಟ್ ಬಗ್ಗೆ ನಾನು ಬಿರ ಪೋಳಿದಂತ ಸೂಚನೆ ಕೊಟ್ಟಿದ್ದೆ. ಎಂಟು ಹವಾಮಾನ ಬಂತು ಬೇನೆ ಕೊರ್ಪಣೆ ಬೆಲೆ ಬಂತು ಅದು ಬಿಡೋದಕ್ಕೆ ಈ ಮಾಲಿಂಗೇಶ್ವರ ಕನ್ನಡಿ ಅಡ್ಡಚ್ಚಿದ ಪರಿಸ್ಥಿತಿ ಕೊಡುತ್ತೆ. ಏನಾಗಲಿಕ್ಕೆ ಶಿಕ್ಷೆ ಕೊರೋದು ಏನು ಮಾಡ್ಬೇಕು, ಶಿಕ್ಷೆ ಕೊರೋದನ್ನೇ ಬಂದಿದ್ಯಾ, ಶಿಕ್ಷೆ ಕೊರೋದು ಏನಾಗಲೇ ಬಂದ್ಬೇಕು. ಅದಾಗಲಿ ಎಡ್ಡೆ ಬುದ್ಧಿ ಕೊರಲಿಂದ ಮಾತ್ರ ಎಲ್ಲ ಪ್ರಾರ್ಥನೆ ಮಾಲಿಂಗೇಶ್ವರ. ಹಿಂದೂ ಸಮಾಜ ಅಥವಾ ಸಂಘಟನಾತ್ಮಕವಂತಹ ಪಕ್ಷ ಬೆಳೆಯಬೇಕು ಅನ್ನೋ ಸಂಕಲ್ಪದಲ್ಲಿ ನಮ್ಮ ಆ ಮನ ಸಂಕಲ್ಪವನ್ನು ಒಪ್ಪಿಕೊಂಡು ಮುಂದಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಅಥವಾ ಗೊತ್ತಿಲ್ಲ ಪರಿವಾರದಲ್ಲಿ ಅವರೆಲ್ಲ ಹಿಂದೂ ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟವಾಗಿ ಇನ್ನು ಮುಂದಕ್ಕೆ ಅಂತಹ ಅಪವಾದಗಳು ಅಪಕೀರ್ತಿಗಳನ್ನು ತರುವಂತಹ ಕೆಲಸಗಳನ್ನು ಯಾರು ಕೂಡ ಮಾಡದೆ ಎಲ್ಲರಿಗೂ ಸದ್ಬುದ್ಧಿ ಸಚ್ಚಿಂತನೆ ಮೂಲಕ ದೇವರು ಆ ನ್ಯಾಯಯುತವಾಗಿ ಅದನ್ನು ಪರಿಗಣಿಸಿ ಮುಂದಕ್ಕೆ ಎಲ್ಲರಿಗೂ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೆ ಆಗಿದ್ದಂತಹ ತಪ್ಪುಗಳಾಗಿದ್ದಲ್ಲಿ ಅದನ್ನೆಲ್ಲ ಕ್ಷಮಿಸಿ ಮನ್ನಿಸಿ ಮುಂದಕ್ಕೆ ನಮ್ಮ ಸಕಲ ಇಷ್ಟಾರ್ಥ ಮನಸಂಕಲ್ಪವನ್ನು ಎಲ್ಲವನ್ನು ಈಡೇರಿಸಿಬಿಟ್ಟು ಮುಂದಕ್ಕೆ ಅಂತಹ ಘಟನೆಗಳನ್ನು ಮರುಕಳಿಸದೆ ಆ ಹಿಂದೂ ಸಮಾಜದಲ್ಲಿ ಎಲ್ಲರೂ ಒಗ್ಗೂಡಿ ಅನ್ಯೋನ್ಯ ಐಕ್ಯಮತ್ಯದಿಂದ ಒಮ್ಮನಸ್ಸಿನಿಂದ ಆ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ಚೈತನ್ಯ ಭಾಗ್ಯವನ್ನು ಎಲ್ಲರಿಗೂ ಅನುಗ್ರಹಿಸಿ ಸಕಲ ಇಷ್ಟಾರ್ಥಗಳೊಂದಿಗೆ ಮುಂದಕ್ಕೆ ಆರೋಗ್ಯವಂತರಾಗಿ ಜ್ಞಾನವಂತರಾಗಿ ಶ್ರೇಯವಂತರಾಗಿ ಈ ಕ್ಷೇತ್ರದಲ್ಲಿ ಅಥವಾ ರಾಜ್ಯ ರಾಷ್ಟ್ರದಲ್ಲಿ ಎಲ್ಲರೂ ಕೂಡ ನಮ್ಮ ಸಮಾಜ ಬಾಂಧವರಿಂದ ಎಲ್ಲರ ಒಗ್ಗಟ್ಟಾಗಿ ಅನ್ಯೋನ್ಯ ಐಕ್ಯಮತ್ಯ ಪ್ರಾಪ್ತಿಯಾಗಿ ಭಾರತೀಯ ಜನತಾ ಪಕ್ಷ ಅಥವಾ ನಮ್ಮ ಏನು ಸಂಘಟನಾತ್ಮಕ ಕಾರ್ಯಗಳು ಎಲ್ಲ ಯಶಸ್ವಿಯಾಗಿ ಮುಂದಕ್ಕೆ ಮುನ್ನಡೆಯುವಂತೆ ಪೂರ್ಣ ಅನುಗ್ರಹವನ್ನು ಸಾಫಲ್ಯತೆಯನ್ನು ಅನುಗ್ರಹಿಸಬೇಕು. ಎಲ್ಲ ಅಪವಾದ ಪ್ರವೃತ್ತಿಗಳಿಂದ ಮುಂದಕ್ಕೆ ಮುಕ್ತರಾಗಬೇಕು ಅಂತ ಮಾಲಿಂಗೇಶ್ವರನ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ
ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷನಾಗಿ, ಪುತ್ತಿಲ ಪರಿವಾರದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದು ಸಮಸ್ತ ಹಿಂದೂ ಸಮಾಜ ಒಟ್ಟಿಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡಿದ್ದು. ಪುತ್ತಿಲ ಪರಿವಾರದಲ್ಲಿ ಇರುವಾಗಲೂ ನನ್ನ ಯಾವುದೇ ಸ್ಟೇಟ್ಮೆಂಟ್ಗಳನ್ನು, ಯಾವುದೇ ನೀವು ವಿಡಿಯೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸಮಸ್ತ ಹಿಂದೂ ಸಮಾಜ ಒಟ್ಟಿಗೆ ಆಗಿ ಈ ದೇಶದ ಉನ್ನತಿಗಾಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಭಾವನೆ ಆಗಿದೆ. ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸುವಂಥ ಅವಕಾಶವನ್ನು BJP ನನಗೆ ಒದಗಿಸಿದಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಹಿಂದೂ ಸಮಾಜವನ್ನು ಒಟ್ಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿಯೇ ನಾನು ಕೆಲಸ ಮಾಡಿದ್ದೆ. ನಿನ್ನೆ ನಡೆದಂಥ ಘಟನೆ ನಿಮಗೆಲ್ಲರಿಗೂ ಗೊತ್ತಿದೆ. ಹಿಂದೂ ಸಮಾಜದ ಕಾರ್ಯಕ್ರಮ, ನೀವು ಆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ನನ್ನ ಮನೆಗೆ ಬಂದು ಆ ಆಹ್ವಾನವನ್ನು ನೀಡಿದಂಥ ಸಂದರ್ಭದಲ್ಲಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಶ್ರೀನಿವಾಸ ಕಲ್ಯಾಣೋತ್ಸವದ ಆಮಂತ್ರಣ ಪತ್ರಿಕೆ ವಿತರಣೆ ಗ್ರಾಮ ಮಟ್ಟದಲ್ಲಿ ನಡೆದಂಥ ಸಂದರ್ಭದಲ್ಲಿ ನಾನು ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಆನಂತರ ಚಪ್ಪರ ಮುಹೂರ್ತ ಸಂದರ್ಭದಲ್ಲಿ, ಕಾರ್ಯಾಲಯ ಉದ್ಘಾಟನೆ ಸಂದರ್ಭದಲ್ಲಿ, ಅದೇ ರೀತಿ ಪೇಟೆಯಲ್ಲಿ ಆಮಂತ್ರಣ ವಿತರಣೆ ಸಂದರ್ಭದಲ್ಲಿ ನಾನು ಆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೆ. ಹಿಂದೆ 2 ನಡೆದಂಥ ಶ್ರೀನಿವಾಸ ಕಲ್ಯಾಣದಲ್ಲೂ ನಾನು ಸಕ್ರಿಯವಾಗಿ ಭಾಗವಹಿಸಿದ್ದೆ. ಮೊನ್ನೆ ನಡೆದಂಥ ಸ್ವಲ್ಪ ವಿದ್ಯಮಾನದ ನಂತರ ನನಗೆ ಜಿಲ್ಲಾ BJPಯ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕನ್ನೋ ಒಂದು ಒತ್ತಡ ನನ್ನ ಮೇಲೆ ಹಾಕಿದರು. ತದನಂತರ ಬೇರೆ ಬೇರೆ ವಿಚಾರಗಳು ನಡೆದು ಅಂತಿಮವಾಗಿ ಪುತ್ತಿಲ ಪರಿವಾರದ ಎಲ್ಲ ನಮ್ಮ ಹಿತೈಷಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟಂಥ ಸಂದರ್ಭದಲ್ಲಿ ನಾನು ಆ ಕಾರ್ಯಕ್ರಮಕ್ಕೆ ನಿನ್ನೆ ಬಂದಂಥ ಸಂದರ್ಭದಲ್ಲಿ ನನ್ನ ಪತ್ನಿ ಸಮೇತನಾಗಿ ನಾನು ಆ ಕಾರ್ಯಕ್ರಮದಲ್ಲಿ ಬಂದಿದ್ದೆ. ಆದರೆ ನಾನು ಸಭಾಂಗಣಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ನನಗೆ ಗೇಟ್ ಹಾಕಿ ನನ್ನನ್ನು ಕಾರ್ಯಕ್ರಮದಿಂದ ವಾಪಸ್ ಕಳಿಸುವಂಥ ವ್ಯವಸ್ಥೆ ಆಯಿತು. ಆದರೆ ಅಲ್ಲಿದ್ದಂಥ ಕಾರ್ಯಕರ್ತರು ಆ ವ್ಯವಸ್ಥೆಯನ್ನು ಒಪ್ಪದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದರು ನಮ್ಮ ಮಿತ್ರರು. ಆದರೆ ನಮ್ಮ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೇಲೆ ನನಗೆ ನೋವಾಯಿತು. ನನಗೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದರು. ನನ್ನ ಮಹಾಲಿಂಗೇಶ್ವರ ದೇವರ ಈ ಸತ್ಯದ ಮಣ್ಣಿನಲ್ಲಿ ನನ್ನ ಪತ್ನಿ ಕಣ್ಣೀರು ಹಾಕುವಂಥ ಸಂದರ್ಭ ನಿನ್ನೆ ಬಂತು. ಅವಳು ಆ ಮಣ್ಣಿಗೆ ಕಣ್ಣೀರು ಹಾಕಿದ್ಳು. ಅದಕ್ಕೆ ಭಾರಿ ಇದು ಸಮಾಜಕ್ಕಾಗಿ ಈ ರೀತಿ ಕೆಲಸ ಮಾಡಿದ್ರು, ಈ ರೀತಿ ನನಗೆ ಅದೇ ಆಯ್ತಲ್ಲ ಅಂತ ಬೇಜಾರು ನನಗೆ. ಮಹಾಲಿಂಗೇಶ್ವರನಲ್ಲಿ ನನ್ನ ಇನ್ನೊಂದಿಷ್ಟೇ ನನಗೆ ಏನೆಲ್ಲ ಆಗಿದೆ ಅದು ಮಹಾಲಿಂಗೇಶ್ವರನಿಗೆ ಗೊತ್ತಿದೆ. ಅದು ಅವನೇ ತೀರ್ಮಾನ ಮಾಡ್ತಾನೆ. ಆ ಮಾಡಿದಂಥ ವ್ಯಕ್ತಿಗೆ ಸಂಸಾರ ಇರುವ ಕಾರಣ ನಾನು ಯಾವುದೇ ರೀತಿಯಲ್ಲಿ ಮಹಾಲಿಂಗೇಶ್ವರ ತಪ್ಪು ತೀರ್ಮಾನ ಮಾಡಬಾರ್ದು ಅಂತ ಮಹಾಲಿಂಗೇಶ್ವರನಲ್ಲಿ ವಿನಂತಿ ಮಾಡಿದ್ದೇನೆ. ನಿಮ್ಮ ಎದುರಲ್ಲೇ ನಾನು ವಿನಂತಿ ಮಾಡಿದ್ದೇನೆ. ಸಂಸಾರ ಇರುವಂಥ ವ್ಯಕ್ತಿ ಯಾರದೋ ಪ್ರೇರಣೆಗೊಳಗಾಗಿ ಆ ರೀತಿ ಅವರು ಮಾಡಿರ್ಬೋದು. ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ. ಅದೇ ರೀತಿ ಅದನ್ನು ಯಾರು ಮಾಡಿಸಿದಾರೋ ಅವರಿಗೂ ಸದ್ಬುದ್ಧಿಯನ್ನು ಕೊಡಲಿ. ಮತ್ತು ಅಲ್ಲಿನ ನಿನ್ನೆ ಆ ಕಾರ್ಯಕ್ರಮದಲ್ಲಿ ಅಪಮಾನ ಮಾಡುವಂಥ ಕೆಲಸ ನನ್ನೊಬ್ಬನಿಗೆ ಆಗಿದೆ. ನೂರಾರು ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿ ಇರುವಂತಹ ಪಕ್ಷದ ಪದಾಧಿಕಾರಿಗಳು ಅಲ್ಲಿ ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆದರೆ ಯಾರಿಗೂ ನೀಡದಂಥ ನೋವು, ಯಾರಿಗೂ ಮಾಡದಂಥ ಅಪಮಾನವನ್ನು ನನಗೆ ಮಾಡಿದರು. ಎಲ್ಲವನ್ನು ಮಹಾಲಿಂಗೇಶ್ವರ ತೀರ್ಮಾನ ಮಾಡಲಿ. ಸರ್, ಈಗ ಒತ್ತಡ ಯಾರು ಹಾಕಿದ್ರು ನಿಮಗೆ? ಅಂದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಡಗಳೇನೋ ಇತ್ತು ಅಂತ ಹೇಳಿದ್ರು. ಯಾರು ಹಾಕಿದ್ದು ಒತ್ತಡ? ಅದು
ಒತ್ತಡ ಹಾಕಿದವರಿಗೆ ಗೊತ್ತಿದೆ ಯಾರು ಅಂತೇಳಿ. ಮುಂದಿನ ದಿನಗಳಲ್ಲಿ ಆ ಹೆಸರನ್ನು ನಿಮ್ಮ ಮುಂದೆ ಹೇಳ್ತೀನಿ ನಾನು. ಸದ್ಯಕ್ಕೆ ನಾವೀಗ ಮಾಲಿಂಗೇಶ್ವರನ ಎದುರು ಇರುವ ಕಾರಣ ಯಾರ ಹೆಸರನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸುವುದಿಲ್ಲ. ಈಗ ನಿಮ್ಮನ್ನು ಹೊರಗೆ ಹಾಕಿದ ವ್ಯಕ್ತಿಗೆ ನಿಮ್ಮ ಪರಿಚಯ ಇದೆಯಾ? ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಪರಿಚಯ ಇದೆ. ಅವರು ಈ ರಾಜಕೀಯ ವಿದ್ಯಮಾನಗಳು ನಡೆದಂಥ ಸಂದರ್ಭದಲ್ಲಿ ನನಗೆ ಫೋನ್ ಮಾತ್ರ ಮಾಡಲಿಲ್ಲ ಅವರು. ಆನಂತರ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಆ ಬಗ್ಗೆ ವಾಯ್ಸ್ ಮೆಸೇಜ್ಗಳನ್ನು ಅವರು ಹಾಕಿದ್ದಾರೆ. ನಿಮ್ಮ ವಿರುದ್ಧ ನನ್ನ ವಿರುದ್ಧವಾಗಿ ನನಗೆ ಎಲ್ಲ ಗೊತ್ತಿದೆ ಅನ್ನುವ ರೀತಿಯಲ್ಲಿ ಅವರು ವಾಯ್ಸ್ ಆದ ಕಾರಣ ಅವರಿಗೆ ನನ್ನ ಪರಿಚಯ ಇರಲೇಬೇಕಲ್ಲ. ನಮ್ಮ ಈ ಘಟನೆ ನಡೆದ ಮೇಲೆ ಜಿಲ್ಲೆಯ ಅಧ್ಯಕ್ಷರು ಸಾಂತ್ವನವನ್ನು ಕೇಳಿದ್ದಾರೆ. ರಾಜ್ಯದ ಅಧ್ಯಕ್ಷರು ಇವತ್ತು ಬೆಳಿಗ್ಗೆ ನಮಗೆ ಸಾಂತ್ವನವನ್ನು ಕೇಳಿದ್ದಾರೆ. ನಮ್ಮ ಮಾಜಿ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಸಾಂತ್ವನ ಹೇಳಿದ್ದಾರೆ. ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು ಸಾಂತ್ವನ ಹೇಳಿದ್ದಾರೆ. ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ಸಮೇತ ಮತ್ತು ಮಂಡಳದ ಅಧ್ಯಕ್ಷರುಗಳು ಸಾಂತ್ವನ ಹೇಳಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ 100 ಕಾರ್ಯಕರ್ತರು ಈ ಘಟನೆ ನಡೆದ ಮೇಲೆ ಈ ಕ್ಷಣದ ತನಕ ನನಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ನಾನು ಎಲ್ಲರನ್ನ ಒಟ್ಟು ಮಾಡಿಕೊಂಡು ಇಲ್ಲಿ ಹಿಂದೂ ಸಮಾಜಕ್ಕೆ ಒಂದು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೂ ಸಮಾಜದ ನೇತೃತ್ವ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೇವೆ. ಇನ್ನು ಮುಂದೆ ಮಾಲಿಂಗೇಶ್ವರನ ಆಶೀರ್ವಾದದಿಂದ ಅದೇ ನಿಟ್ಟಿನಲ್ಲಿ ನನ್ನ ಜೀವ ಇರೋ ತನಕ ಅದೇ ನಿಟ್ಟಿನಲ್ಲಿ ನನ್ನ ಕೆಲಸವನ್ನು ನಾನು ಮುಂದುವರಿಸ್ತೇನೆ. ನಿಮಗೆ ಆಮಂತ್ರಣ ಕೊಟ್ಟವ್ರು ಯಾರು ಮನೆಗೆ? ನಮಗೆ ಆಮಂತ್ರಣ ಕೊಡಲಿಕ್ಕೆ ಜವಾಬ್ದಾರಿ ಪುತ್ತಿಲ ಪರಿವಾರದಲ್ಲಿ ಜವಾಬ್ದಾರಿ ಇರುವಂಥ 3 ಜನ ಬಂದು ಆಮಂತ್ರಣ ಕೊಟ್ಟಿದ್ದಾರೆ. ವಿಘಟನೆ ಮಾಡೋದಿಲ್ಲ, ನಾವು ಸಂಘಟನೆ ಮಾಡ್ತೇವೆ ಅಂತ ವೇದಿಕೆಯಲ್ಲಿ ಹಿಂದಿನ ದಿವಸ ಹಿಂದವಿ ಸಾಮ್ರಾಜ್ಯದಲ್ಲಿ ಭಾಷಣ ಮಾಡಿದ್ದಾರೆ. ಜವಾಬ್ದಾರಿ ಇರೋದು ಇವತ್ತು ತಮ್ಮನ್ನು ಹೊರಗಡೆ ಅಥವಾ ತಮಗೆ ತಡೆಯುವಂಥದ್ದು ವಿಘಟನೆ ಮಾಡಿದಾಗ ಆಗಲಿಲ್ಲ ಅಥವಾ ತಾವು ಬಿಜೆಪಿಯಲ್ಲಿ ಇದ್ದೀರಿ ಅನ್ನೋ ಕಾರಣಕ್ಕಾಗಿ ತಮ್ಮನ್ನು ಹೊರಗೆ ಹಾಕಿದ್ದು ಚರ್ಚೆಗಳಾಗ್ತದೆ. ನಿಮ್ಮ ಪ್ರಶ್ನೆಗೆ ನಿನ್ನೆ ಏನು ಆ ನೋವನ್ನು ನನಗೆ ಕೊಟ್ಟಿದ್ದಾರೆ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸುವುದಕ್ಕಿಂತ ಅವರೇ ಉತ್ತರಿಸುವುದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅವರಿಗೂ ಸದ್ಬುದ್ಧಿಯನ್ನು ಕೊಡಲಿ ಮಾಲಿಂಗೇಶ್ವರ, ಅಷ್ಟೇ ನಮ್ಮ ಪ್ರಾರ್ಥನೆ, ಬೇರೆ ನೀವು. ನಿಮ್ಮ ಮುಖಾಂತರವೇ ನಾನು ಅದನ್ನು ಮನವಿ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜವನ್ನು ವಿಘಟನೆ ಮಾಡುವಂಥ ಕೆಲಸವನ್ನು ಯಾರೂ ಮಾಡಬೇಡಿ. ಎಲ್ಲರೂ ನಾವು ಒಟ್ಟಾಗಿ ಹಿಂದೂ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡುವ. ಪುತ್ತಿಲ ಪರಿವಾರದಲ್ಲಿ ಹಿಂದೂಗಳು ಮತ್ತು BJPಯವರನ್ನು ಬಿಟ್ಟು ಬೇರೆ ಯಾರೂ ಅಲ್ಲಿ ಇಲ್ಲ. ಹಿಂದೂಗಳು ಮತ್ತು BJPಯವರೇ ಅಲ್ಲಿರುವುದು. ಆದ ಕಾರಣ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುವ ಅನ್ನೋದು ನನ್ನ ಭಾವನೆ. ಅಲ್ಲಿ ನಿಮ್ಮ ಮಾಧ್ಯಮದವರು ಸ್ಟ್ಯಾಂಡ್ ಇತ್ತಲ್ಲ, ಆ ಸ್ಟ್ಯಾಂಡಿನ ಹಿಂದ್ಗಡೆ ನಡೆದಂಥ ಇದು ಘಟನೆ. ಅಲ್ಲಿ ಎಲ್ಲ ನಮ್ಮ ವಿಡಿಯೋಗ್ರಾಫರ್ಸ್ ಇದ್ದು ಅದರ ಹಿಂದೆ ಇರುವಂಥ ಏನು ಬ್ಯಾರಿಕೇಡ್ ಏನಿದೆ ಅಲ್ಲಿ ನಡೆದಂಥ ಘಟನೆ. ನೀವು ಒಮ್ಮೆ ಒಳಗೆ ಹೋಗಿ ಆಗಿಲ್ಲ, ಒಳಗೆ ಹೋದ ನಂತರ ಇಲ್ಲ ನಾನು ಅಲ್ಲಿ ನನಗೆ ಅದು ಸರಿಯಾಗಿ ಮಾಹಿತಿ ಇಲ್ಲ. ಬಟ್ ಅಲ್ಲಿ ಯಾರ್ಯಾರು ಪ್ರಮುಖರಿದ್ದರು ಅವರೆಲ್ಲ ಬಂದು ಆ ಕ್ಷಣದಲ್ಲೇ ನನ್ನನ್ನು ಸಾಂತ್ವನ ಮಾಡುವಂಥ ಕೆಲಸವನ್ನು ಮಾಡಿದರು. ನನ್ನ ಪತ್ನಿ ಕಣ್ಣೀರು ಹಾಕ್ತಾ ಇದ್ದಳು. ಅವಳನ್ನು ಸಂತೈಸುವ ಕೆಲಸವನ್ನು ಅಲ್ಲಿ ಇದ್ದರಂಥ ಎಲ್ಲ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಇಲ್ಲಿ ಅಂಥ ಯಾವುದೇ ಪ್ರಕ್ರಿಯೆಗಳಲ್ಲಿ ನಡೆಯಲಿಲ್ಲ.